ಉಸಿರಾಗಿದೆ ಅದು ಇದು ನನ್ನ ಬಿಡದೆ ಗಾಳಿಯಲ್ಲಿ ಪ್ರೇಮ ಗೀತೆ ಬರೆದ ಸಂದೇಶವು ಬಳಸಿ ಬಂದು ಹೇಳಲಿಲ್ಲವೇ ನನ್ನ ಈ ಸ್ನೇಹವು ಪ್ರೀತಿಯಾಗಿ ಹಾದಿಯಾಕೆ ಬಿಟ್ಟು ಹೋದೆ ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ Creativity, coverage, connectivity, classical, cinema. See Bangalore, Bangalore's best channel. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಅಕ್ಷಯ ಸಂಖ್ಯಾಫಲ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಖ್ಯಾಫಲ ಅಂತಂದರೆ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಖ್ಯೆಗಳ ಮೇಲೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನೋಡಿ ನಿಮ್ಮ ಒಂದು ಮುಂದಿನ ಭವಿಷ್ಯ ಹೇಗಿದೆ, ಈಗಿನ ಭವಿಷ್ಯವನ್ನು ಹೇಗೆ ಉಜ್ವಲ ಮಾಡ್ಕೋಬಹುದು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ಈ ದಿನ ಹುಟ್ಟಿದವರ ಬಗ್ಗೆ ಅಂತಂದರೆ 31ನೇ ತಾರೀಕು ಅಂತಂದರೆ 3+1 4 ಅಂತ ಹೇಳ್ತೀವಿ. ಈ ಡೇಟ್ನಲ್ಲಿ ಹುಟ್ಟಿದವರ ಬಗ್ಗೆ ತಿಳಿಸ್ತಾರೆ. ಅವರ ಜೀವನದಲ್ಲಿ ಹೇಗೆಲ್ಲ ಇದ್ದಾರೆ, ಅವರ ಮುಂದಿನ ಜೀವನ ಹೇಗಿರಬಹುದು ಎಲ್ಲವನ್ನ ನಮಗೆ ಎಂದಿನಂತೆ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ ರಾಮಮೂರ್ತಿ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಈ ದಿನ 31ನೇ ತಾರೀಕು. ಸೊ ಯಾರ್ಯಾರಿಗೆ ಹೆಚ್ಚು ಕರೆ ಸಿಕ್ಕತ್ತೆ ಅಂತ ಶುರು ಮಾಡ್ಲಿ ಅಂತ ಕಾಯ್ತಾ ಇದೆ. ಯಾಕಂದ್ರೆ 31 ನೀವು ಮೊದಲೇ ಬಿಡಿಸಿ ಹೇಳ್ಬಿಟ್ರಿ. 3+1 ನೋಡಿ, ನಮ್ಗೆ ಅದೇ ನೋಡಿ ನಮ್ಮ ಆಂಕರು ಕಲಿತಾ ಇದಾರೆ ಅಂದ್ರೆ ನಮ್ಮ ಜನಗಳು ಕಲಿಬೇಕು ನನ್ನ ಆಸೆ. ನೋಡಿ ಅವರೇ ಬಿಡಿಸಿ ಹೇಳ್ಬಿಟ್ರು 3+1 ಅಂದರೆ 4 ರಾಹು ಗ್ರಹ. ಸೊ ರಾಹು ಗ್ರಹ ಅಂತ ಹೇಳಿದ್ರೆ ಈ 3 ಅಂದರೆ ಗುರು, 1 ಅಂದರೆ ಸೂರ್ಯ, ಈ ಎರಡು ಮಿಕ್ಸಪ್ ಆಗದೆ ರಾಹು ಗ್ರಹ ಅಂತ ಹೇಳ್ತೀವಿ. ಸೊ ಇವರು ರಾಹು ಅಂದ ತಕ್ಷಣ ಹಾವಿನ ತಲೆ ಭಾಗ ಅಂತ ಹೇಳ್ತೀವಿ. ಸೊ ಹಾವು ತಲೆ ಅಂತ ಹೇಳಿದ್ರೆ ಯಾವಾಗಲೂ ಮಾತಾಡ್ತಾ ಇರೋದು, ಯಾವಾಗಲೂ ಹೆಚ್ಚು ಮಾತಾಡೋದು, ಹಾಗೆ ಬುದ್ಧಿವಂತರು ಕೂಡ ಹೌದು. ತಲೆಯಲ್ಲೇ ನಮ್ಮ ಬ್ರೈನ್ ಇರೋದಂದರೆ ತಲೆ ಹೇಳ್ತಾನೆ ಬುದ್ಧಿ ಇಲ್ಲ ಅಂದ್ರೆ ಹೇಳ್ತಾನೆ ತಲೆ ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಸೊ ಹಾಗೆ ಹಾವಿನ ತಲೆ ಭಾಗದವರು ಬುದ್ಧಿವಂತರು ಜಾಸ್ತಿ, ಹಾಗೆ ದೇಶಭಕ್ತಿ ಜಾಸ್ತಿ, ಹಾಗೆ ಹಾನೆಸ್ಟ್ ಪೀಪಲ್ ಅಂತೀವಿ, ಸತ್ಯವಂತರು, ಸುಳ್ಳು ಹೇಳಲ್ಲ ಅವರು. ಈ ಡೇಟಲ್ಲಿ ಹುಟ್ಟರೋರು ಸುಳ್ಳು ಖಂಡಿತ ಹೇಳಲ್ಲ. ಅಕಸ್ಮಾತ್ ಸುಳ್ಳು ಹೇಳ್ತಾರೆ ಅಂದರೆ ಅವ್ರಿಗೆ ಹೆಸರು ರಿವರ್ಸ್ ಆಗಿದ್ರೆ ಅಥವಾ ಆಪೋಸಿಟ್ ಆಗಿದ್ರೆ ಖಂಡಿತ ಸುಳ್ಳು ಹೇಳ್ತಾರೆ, ಇಲ್ಲಾಂದ್ರೆ ಖಂಡಿತ ಈ ಡೇಟಲ್ಲಿ ಹುಟ್ಟರು ಸುಳ್ಳು ಹೇಳಲ್ಲ. ಸೊ ಹಾಗಿರ್ಬೇಕು. ಧೈರ್ಯವಂತರು ಕೂಡ ಹೌದು, ಕಾನ್ಫಿಡೆಂಟ್ ಪೀಪಲ್ ಕೂಡ ಹೌದು, ಕ್ರಿಯೇಟಿವ್ ಪರ್ಸನ್ಸ್. ನೋಡಿ ಈ ಡೇಟಲ್ಲಿ ಹುಟ್ಟರು ಒಂದು ಮಗು, ಒಂದು 2 ವರ್ಷ ಮಗು 3 ವರ್ಷ ಮಗು ಆದ್ರೂ ಡ್ರಾಯಿಂಗ್ ಪೆನ್ಸಿಲ್ ತೊಗೊಂಡು ಡ್ರಾಯಿಂಗ್ ಮಾಡುತ್ತೆ, ಅಥವಾ ಏನೋ ನೋಡಿದ್ನ ತಕ್ಷಣ ಮಾಡುತ್ತೆ. ಅಂದರೆ ಟಿ ವಿನಲ್ಲಿ ಒಂದು ಆ್ಯಂಕರಿಂಗ್ ಮಾಡ್ತಾರೆ ಯಾರಾದರೂ, ಅಥವಾ ಟಿ ವಿನಲ್ಲಿ ಒಂದು ಡ್ಯಾನ್ಸ್ ಮಾಡ್ತಾರೆ, ತಕ್ಷಣ ಮಾಡಿ ತೋರಿಸ್ಬೇಕು ಅಂತ. ಈ ಕ್ರಿಯೇಟಿವ್ ಮೈಂಡ್ ಜಾಸ್ತಿ. ಹಾಗೆ ನಾವು ಮಾತು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೋಡಿ ಹಾವಿನ ತಲೆ ಭಾಗ ಅಂದರೆ ತಲೆ ಅಂತ ಹೇಳಿದ್ಮೇಲೆ ತಲೆ ಬಂದಮೇಲೆ ಕಣ್ಣು ಮೂಗು ಬಾಯಿ ಬಂತು. ಸೊ ಆ ಬಾಯಿ ಬಂದಾಗ ಮಾತು ಬಲ್ಲವರು ಅಂತ ಹೇಳ್ತೀವಿ, ಮಾರ್ಕೆಟಿಂಗ್ ಪೀಪಲ್. ಸೊ ಮಾತು ಬಲ್ಲವನಿಗೆ ಹೇಳ್ತಾರಲ್ಲ ಒಂದು ಗಾದೆ, ಆ ಥರ ಇರಬೇಕಾದ್ರೆ ಮಾತು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಒಳ್ಳೆ ಮಾರ್ಕೆಟಿಂಗ್ ಚೆನ್ನಾಗಿದೆ. ಅದೇ ಥರ ಮಾತು ಚೆನ್ನಾಗಿದೆ ಅಂದಮೇಲೆ ಒಂದು ನೆಗೆಟಿವ್ರಲ್ಲಿದೆ, ಅದು ಲೂಸ್ ಟಾಕ್ಸ್ ಅಂತ. ಮಾತಾಡ್ತಾ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಲಾಸ್ಟಲ್ಲಿ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ನೆಗೆಟಿವ್ ಮಾತಾಡ್ಬಿಟ್ಟು ಜನ ಸ್ವಲ್ಪ ಅಲ್ಲಿ ಇವ್ರನ್ನ ಸ್ವಲ್ಪ ರಿವರ್ಸ್ ಹೇಳೋದು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಸ್ಟಾರ್ಟಿಂಗಿಂದ ಕೊನೆಗೆ ಈ ಮಾತಾಡ್ಬಿಟ್ರೆ ನೋಡಿ ಅನ್ಯಾಯ ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಕೆಟ್ಟ ಹೆಸರು ತೊಗೊತಾರೆ. ಸೊ ಅದನ್ನು ಲೂಸ್ ಟಾಕ್ಸ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗೆ ಇವ್ರು ಮಾತು ಚೆನ್ನಾಗಿ ಮಾತಾಡ್ತಾರೆ, ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಬೇರೆಯವರು ಇವ್ರು ತುಂಬ ಬುದ್ಧಿವಂತರಪ್ಪ ಅಂತಾರೆ. ಅಂದರೆ
ಮಾರ್ಕೆಟಿಂಗ್ ಪೀಪಲ್ ನಾನು ಹೇಳಿದೆ, ಮಾರ್ಕೆಟಿಂಗ್ ಅಂದರೆ ಒಂದು ಸಣ್ಣದು ಒಂದು ಹೂ ಕೊಟ್ಬಿಟ್ರೆ ಅವ್ರ ಕೈಯಲ್ಲೇ ಅದನ್ನು ಫುಲ್ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಅದನ್ನು ಸೇಲ್ ಮಾಡೋ ಕೆಪಾಸಿಟಿ ಈ ಡೇಟಲ್ ಹುಟ್ಟಿರೋರು ಮಾತ್ರ. ಅಂದರೆ ಈ 4 ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ಸ್ಕ್ವೇರ್ಗೆ 4 ಆ್ಯಂಗಲ್ ಬೇಕು, ವೇದಗಳು 4, ಡೈರೆಕ್ಷನ್ಸ್ 4 ಅಂತ ಹೇಳ್ತೀವಿ. ಇದೆಲ್ಲ ಇಂಪಾರ್ಟೆಂಟ್ ಬೇಕೇ ಬೇಕು. ಅದೇ ಥರ ಈ 4ನೇ ತಾರೀಕು ಕೊಟ್ಟರು ಎಲ್ಲದಕ್ಕೂ ಬೇಕಾದವರು, ಎಲ್ಲ ತಿಳ್ಕೊಂಡಿದ್ದವರು ಇವರು. ಸೊ ಅದಕ್ಕಿಂತ ಎಲ್ಲ ತಿಳ್ಕೊಂಡಿರೋದ್ಮೇಲೆ ಯಾವುದೇ ವಿಷಯದಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಂಟ್ರಾಗಿ ಎಲ್ಲದರಲ್ಲೂ ಜಯಿಸೋರು ಅಂದರೆ ಇವರು. ಸೊ ಹಾಗಿರ್ಬೇಕಾದ್ರೆ ನಾವು ಇವ್ರನ್ನ ಮೆಚ್ಕೋಬೇಕಾಗಿದ್ದರೆ ಈ ಮಾತಿಂದನೇ ಮಾರ್ಕೆಟಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಒಳ್ಳೆಯ ಹೆಸರು ಮಾಡಿ ಕಷ್ಟಪಟ್ಟೆ ಬರ್ತಾರೆ. ಹಾಗೆ ಇವರು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ. ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಂದರೆ ತಾವು ಸ್ವಲ್ಪ ಕಷ್ಟಪಟ್ಟೆ ಬರ್ತಾರೆ. 4ನೇ ತಾರೀಕು ಕೊಟ್ಟಿರೋರು ಸ್ವಲ್ಪ ಕಷ್ಟಪಟ್ಟು ಬರೋದ್ರಿಂದ ಇವರಿಗೆ ಕಷ್ಟ ಸುಖ ಅಂದರೆ ಏನು ಗೊತ್ತು. ಅದಕ್ಕೆ ಇವರು ಸ್ವಲ್ಪ ವಯಸ್ಸಾದ ಅಂದರೆ ಸ್ವಲ್ಪ ಯಂಗ್ ವಯಸ್ಸಲ್ಲೇ ನೋಡಿ, ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಕಷ್ಟಪಟ್ಟರು ನಮ್ಮ ಸಾಕೋಕ್ಕೆ ಅಥವಾ ನನಗೆ ಓದಿಸಿ ತುಂಬ ಕಷ್ಟಪಟ್ಟು ಸಾಲ ಮಾಡಿದ್ದಾರೆ ಅಂತ ಗೊತ್ತಿರೋದ್ರಿಂದ ಇವರು ಯಂಗ್ ವಯಸ್ಸಲ್ಲೇ ಒಳ್ಳೆ ಸಂಪಾದನೆ ಮಾಡ್ತಾರೆ, ಒಳ್ಳೆ ಪೊಸಿಷನ್ಸ್ಗೆ ಹೋಗ್ತಾರೆ. ಈ ಸಣ್ಣ ವಯಸ್ಸಲ್ಲೇ ಮನೆ ಕಟ್ಟಿದ್ರು ಅಂತ ಹೇಳಿದ್ರೆ ಬಿಫೋರ್ ಮ್ಯಾರೇಜ್ ಮನೆ ಕಟ್ಟಿದ್ರೆ ಈ 31ನೇ ತಾರೀಕು ಕೊಟ್ಟಿರೋರು. ಯಾಕೆಂದರೆ ಅಷ್ಟು ಕಷ್ಟ ಗೊತ್ತು, ಹೇಗಾದರೂ ಒಂದು ಛಲ ಛಲ ಇದನ್ನು ಮಾಡಿದ್ಮೇಲೆ ಇದನ್ನು ಅಂದ್ಕೊಂಡ್ಮೇಲೆ ತೀರಿಸ್ಬೇಕು ಅಂತ ಒಂದು ಛಲದಲ್ಲಿ ಹೋಗ್ಬಿಟ್ಟು ಒಳ್ಳೆ ಪೊಸಿಷನ್ ಬಂದು ಈ ಮನೆ ಕಟ್ಟೋದಾಗಲಿ ಅಥವಾ ಅಣ್ಣ ತಮ್ಮಂದಿಗೆ ಹೆಲ್ಪ್ ಮಾಡೋದಾಗಲಿ ಅಥವಾ ಅಕ್ಕ ತಂಗಿನ ಮದುವೆ ಮಾಡೋದಾಗಲಿ ಇದೆಲ್ಲ ಖಂಡಿತ ಮಾಡ್ತಾ ಬರ್ತಾರೆ. ಈ 31ನೇ ತಾರೀಕು ಮದುವೆ ಮಾಡ್ಕೊಂಡ್ರೆ ಹೆಣ್ಮಕ್ಳು ಅಂದರೆ ಗಂಡು ಮಕ್ಕಳು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಇವ್ರನ್ನ ಮದುವೆ ಮಾಡ್ಕೊಂಡು ಹೆಣ್ಮಕ್ಳು ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ನಮ್ಮ ಯಜಮಾನ್ರು ಜಾಸ್ತಿ ಅವ್ರ ಮನೆಗೆ ಮಾಡ್ತಾರೆ, ಅವ್ರ ಅಕ್ಕ ತಂಗಿರಿಗೆ ಅವ್ರ ಅಣ್ಣ ತಮ್ಮರಿಗೆ ಮಾಡ್ತಾರೆ, ನನಗೆ ಜಾಸ್ತಿ ನೋಡ್ಕೊಳ್ಳಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಆದರೆ ಖಂಡಿತ ಇವರು ಹೆಂಡ್ತಿರ್ಗೂ ಕಡಿಮೆ ಮಾಡಲ್ಲ. ಅದರಲ್ಲೂ ತಮ್ಮ ಅತ್ತೆ ಮಾವಂದರು ಅಂದರೆ ಹೆಂಡ್ತಿ ಅಪ್ಪ ಅಮ್ಮನಿಗೆ ಕೂಡ ಹೆಲ್ಪ್ ಮಾಡೋಕ್ಕೆ ಹೇಳ್ತಾರೆ, ಜೊತೆಗೆ ಇವರು ಹೆಲ್ಪ್ ಮಾಡ್ತಾರೆ. ಸೊ ಒಳ್ಳೆ ಸ್ವಭಾವದವರು. ಸೊ ಈ ಒಳ್ಳೆ ಸ್ವಭಾವ ಅಂದಮೇಲೆ ಅಂದಾಗ ನಮಗೂ ಪರವಾಗಿಲ್ಲಪ್ಪ ಒಳ್ಳೆಯವರು ಅನ್ಸುತ್ತೆ. ಆದರೆ ಇವ್ರು ಕೆಟ್ಟ ಚಟಗಳು ಯಾವುದು ಕಲಿಬಾರ್ದು. ಸೊ ಒಳ್ಳೆಯವರು ಅಂತ ನಾನು ಹೇಳಿದ್ಮೇಲೆ ಸ್ವಲ್ಪ ನೆಗೆಟಿವ್ ನೆಕ್ಸ್ಟ್ ಮಾತಾಡಬೇಕಾಗುತ್ತೆ. ಯಾಕಂದರೆ ಒಳ್ಳೆಯವರು ಅಂತ ಸ್ವಭಾವ ನಾನು ತುಂಬ ಒಳ್ಳೆಯನಪ್ಪ, ನಾನು ಕೆಟ್ಟದ್ದು ಮಾಡ್ತಾರೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಬಾರ್ದು. ಇವ್ರು ಯಾವತ್ತಕ್ಕೂ ಯಾವುದೇ ಕೆಟ್ಟ ಚಟಗಳು ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಸ್ಮೋಕ್ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು ಮಾಡಬಾರ್ದು. ಇದು ಖಂಡಿತ ಮಾಡಿದ್ರೆ ಅದರಲ್ಲಿ ತುಂಬ ಡೀಪಾಗಿ ಹೋಗ್ತಾರೆ, ಅಂದ ಹೊರಗಡೆ ಬರೋಕ್ಕೆ ಕಷ್ಟ ಆಗುತ್ತೆ. ಇವರು ದಾನ ಪರೋಪಕಾರ ಜಾಸ್ತಿ ಮಾಡ್ತಾರೆ. ಅಂದರೆ ಎದ್ರಲ್ಲಿ ತುಂಬ ಇಂಟ್ರೆಸ್ಟ್, ದೇಹದಾಕ್ಷಿಣ್ಯ ಜಾಸ್ತಿ, ಇದೆಲ್ಲ ತುಂಬ ಇಂಟ್ರೆಸ್ಟು. ಹಾಗೆ ಎಂಥ ಶತ್ರುಗಳು ಬೇಕಾದ್ರೆ ಎದುರಿಸ್ಬಿಡ್ತಾರೆ. ಶತ್ರುಗಳು ಇವ್ರಿಗೆ ಮಿತ್ರರಾಗ್ಬಿಡ್ತಾರೆ ಅಂತ. ಇವ್ರನ್ನ ಸಾಮಾನ್ಯವಾಗಿ ಯಾರೂ ಮೋಸ ಮಾಡೋಕ್ಕಾಗಲ್ಲ. ಅಂದರೆ ಶತ್ರುಗಳನ್ನ ಮಿತ್ರ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಮೋಸ ಮಾಡೋದು ಕಷ್ಟ ಇವ್ರನ್ನ. ಯಾಕಂದ್ರೆ ಮೋಸ ಹೋಗಲ್ಲ, ಯಾಕಂದರೆ ಬುದ್ಧಿವಂತರು, ಚಿಕ್ಕ ವಯಸ್ಸಿಂದ ಕಷ್ಟ ಸುಖ ಗೊತ್ತಿರೋಂಥ ಬುದ್ಧಿವಂತರು. ಸೊ ಅದಕ್ಕೋಸ್ಕರ ಶತ್ರುಗಳು ಕಡಿಮೆನೇ ಇವರಿಗೆ. ಶತ್ರು ಕಡಿಮೆ ಅಂದರೆ ಅವ್ರನ್ನ ಮಿತ್ರ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇವ್ರಿಗೆ ಫ್ರೆಂಡ್ಸ್, ನಾನು ಹೇಳ್ತೀನಿ, ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ. ಫ್ರೆಂಡ್ಸ್ ಒಳ್ಳೆ ಎಲ್ಲರ ಫ್ರೆಂಡ್ಶಿಪ್ ಮಾತಾಡ್ತಾರೆ. ಆದರೆ ಲಿಮಿಟೆಡ್ ಫ್ರೆಂಡ್ಸ್ ಮಾತ್ರ ಇಟ್ಕೊಂಡಿರ್ತಾರೆ. ಅಂದರೆ ಯಾರು ಬೇಕೋ ಅವ್ರು ಮಾತ್ರ ಇವರಿಗೆ ಫ್ರೆಂಡ್ಸು. ಮನೆಗೆ ಬರೋ ಫ್ರೆಂಡ್ಸ್ ಅಂದರೆ ಒಂದು 2-3 ಫ್ರೆಂಡ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಜಾಸ್ತಿ ಇದೆ. ನಾನು ಅದು ಕಲಿಬೇಕು, ಡ್ರಾಯಿಂಗ್ ಕಲಿಬೇಕು ಅಥವಾ ಡ್ಯಾನ್ಸ್ ಕಲಿಬೇಕು ಅಥವಾ ಮಾತು ಆ್ಯಂಕರಿಂಗ್ ಮಾಡೋದು, ಇದೆಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಕ್ರಿಯೇಟಿವಿಟಿ ಜಾಸ್ತಿ ಇರೋದು, ಏನಾದರೂ ಒಂದು ಮಾಡಿ ಬ್ಯುಸಿಯಾಗಿರ್ತಾರೆ. ಹಾಗೆ ತಿನ್ನೋದ್ರಲ್ಲೂ ತುಂಬ ಚಪಲರು ಅಂತ ಹೇಳ್ಬೋದು. ಅಂದರೆ ಊಟ ತಿಂಡಿ ಕಡಿಮೆ ಮಾಡೋದು, ಕುರುಕ್ ತಿಂಡಿ ಜಾಸ್ತಿ ತಿನ್ನೋದು ಇವರು. ಅದಕ್ಕೆ ಸ್ವಲ್ಪ ಹೆಲ್ತಲ್ಲಿ ಇವ್ರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಹಾವಿನ ತಲೆಭಾಗ ಅಂದಾಗ ಇವರು ಊಟ ಮಾಡಿದ್ದು ಸ್ವಲ್ಪ ಅರಗಲ್ಲ ಇವರಿಗೆ. ಸೊ ಊಟ ಮಾಡಿದ ಅರಗಲ್ಲ ಅಂದರೆ ನಾವು ನಾರ್ಮಲ್ ಆಗಿದ್ದು ತಿನ್ನಬೇಕಾಗತ್ತೆ. ಸೊ ಅದಕ್ಕೆ ಇವರು ಅದು ಇದು ತಿಂದಾಗ ಹೊಟ್ಟೆ ಖಂಡಿತ ಪ್ರಾಬ್ಲಮ್ ಬರುತ್ತೆ. ಇವರಿಗೆ ಹೆಚ್ಚು ಕಿಡ್ನಿ ಸ್ಟೋನ್ಸ್ ಅಂತ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ಕರಳಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಹೆಚ್ಚು ಬರುತ್ತೆ. ಅದಕ್ಕೋಸ್ಕರ ನೋಡಿ, ಹಾವು ಅಂತ ಹೇಳಿದ ತಕ್ಷಣ ರಾಹು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಹೊಟ್ಟೆ ಪ್ರಾಬ್ಲಮ್ ಅಂತೀವಿ. ಯಾಕೆ ಹೊಟ್ಟೆ ಪ್ರಾಬ್ಲಮ್ಮು? ಜನಗಳು ಯಾಕೆ ಹೊಟ್ಟೆ ಪ್ರಾಬ್ಲಮ್ ಹೇಳೋದು ಇವ್ರಿಗೆ ಮಾತ್ರ ಅಂದರೆ, ಹಾವು ಊಟ ಮಾಡ್ಬೇಕಾದ್ರೆ ಏನು ಮಾಡುತ್ತೆ, ನುಂಗ್ಬಿಡುತ್ತೆ. ಈ ಡೇಟಲ್ಲಿ ಹುಟ್ಟಿರೋರು ಊಟ ಮಾಡಬೇಕಾದ್ರೆ ನುಂಗ್ಬಿಡ್ತಾರೆ, ಅಗೆಯೋದಿಲ್ಲ. ಅಂದರೆ ಹೊಟ್ಟೆಲ್ಲೇ ಅದು ಡೈಜೆಷನ್ ಆಗಲ್ಲ, ಅಂದಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಥರ ಯಾವಾಗ ಹೊಟ್ಟೆಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೋ ಇವರಿಗೆ ಕರಳೆ ಸಂಬಂಧ ಆಗ್ಬೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಸ್ಟೋನ್ಸಲ್ಲೂ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಸೊ ಅದರಿಂದ ಹೆಚ್ಚು ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇವರು ರಾತ್ರಿ ಮಲಗಬೇಕಾದ್ರೆ ಹೊಟ್ಟೆ ಕೆಳಗೆ ಹಾಕಿ ಮಲಗೋದು. ಅಂದರೆ ಹಾವು ಯಾವತ್ತೂ ಹೊಟ್ಟೆ ಮೇಲೆ ಇಟ್ಕೊಂಡು ಮಲಗಲ್ಲ. ನೋಡಿ ಎಷ್ಟು ಕರೆಕ್ಟ್ ಇದೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ. ಅಂದರೆ ಹಾವು ಹೊಟ್ಟೆ ಕೆಳಗೆ ಹಾಕಿ ಮಲಗೋದು, ಇವರು ಅಷ್ಟೇ ಹೊಟ್ಟೆ ಕೆಳಗೆ ಹಾಕೊಂಡು ಮಲಗೋದು. ಅಪ್ ಟು ಮ್ಯಾರೇಜ್ ಲೆವೆಲ್, ಅಂದರೆ ಮದುವೆ ಆಗೋವರೆಗೂ ಹೊಟ್ಟೆ ಕೆಳಗೆ ಹಾಕೊಂಡೇ ಮಲಗೋದು. ಎಲ್ಲರೂ ಹೇಳ್ತಾರೆ ಬಾರ್ಲಿ ಬಿದ್ದು ಮಲಗ್ತಾರೆ ಅಂತ ಹೇಳ್ತಾರೆ. ಸಣ್ಣ ಮಗು ಆಗಿರ್ಬೋದು, ದೊಡ್ಡವರು ಆಗಿರ್ಬೋದು. ಇವರು ಯಾವಾಗ ಚೇಂಜ್ ಆಗ್ತಾರೆ ಅಂದರೆ ಮದುವೆ ಆದಮೇಲೆ ಸ್ವಲ್ಪ ಚೇಂಜ್ ಆಗ್ತಾರೆ. ಯಾಕೆಂದರೆ ಹೆಂಡ್ತಿ ಏನು ಅನ್ಕೊಂಡ್ಬಿಡ್ತಾರೋ, ಹೊಸದಾಗಿ ಮದುವೆ ಆಗಿರ್ತಾರೆ, ಗೊತ್ತಿರಲ್ಲ, ಹೆಂಡ್ತಿ ಏನು ಅನ್ಕೊಂಡ್ಬಿಟ್ಟು ಆವಾಗ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಆದ್ರೂ ಅವ್ರ ಹೆಂಡ್ತಿ ಮಲ್ಕೊಂಡ್ಮೇಲೆ ಇವ್ರು ಹೊಟ್ಟೆ ಕೆಳಗೆ ಹಾಕಿ ಮಲಗ್ಬೋದು. ಅಂದರೆ ಹೊಟ್ಟೆ ಸ್ವಲ್ಪ ಕೆಳಗೆ ಟಚ್ ಆದ್ರೂ ಅವ್ರಿಗೆ ಸಂತೋಷ ಹಾಗೆ ಅಂತ ಇದೊಂದು. ಹಾಗೆ ಇವರು ಕಾನ್ಸಂಟ್ರೇಷನಿಂದ
ಯಾವುದೇ ಕೆಲಸ ಮಾಡಿದ್ರು ಒಳ್ಳೆ ಪೊಸಿಷನ್ ಬಂದ್ಬಿಡ್ತಾರೆ. ಎನಿ ವರ್ಕ್ ಯಾವುದೇ ಕೆಲಸ ಮಾಡಿದ್ರು ಕಾನ್ಸಂಟ್ರೇಷನಿಂದ ಛಲದಿಂದ ಮಾಡಿದ್ರೆ ಒಳ್ಳೆ ಪೊಸಿಷನ್ ಬರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹಣ ದುಡಿತಾರೆ. ಹಾಗೆ ಇವರಿಗೆ ಹೆಲ್ತಲ್ಲಿ ನಾನು ಹೀಗೆ ಹೇಳ್ದಂಗೆ ಪಿತ್ತ, ನರ್ವ್ಸು, ಹೊಟ್ಟೆ ಪ್ರಾಬ್ಲಮ್ಮು, ಕರಳಿನ ಸಂಬಂಧಪಟ್ಟ ಪ್ರಾಬ್ಲಮ್ಮು, ತಲೆ ಹಿಂದೆ ಪೇಯ್ನ್ ಅಂತ ಹೇಳ್ತಾರೆ, ಅಥವಾ ನೆಕ್ ಹಿಂದೆ ಪೇಯ್ನ್ ಅಂತ ಹೇಳ್ಬೋದು. ಇದೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅದು ಬಗ್ಗೆ ಹೆಲ್ತ್ ಕೇರ್ ತೊಗೊಳ್ಳೋದು ಒಳ್ಳೆಯದು. ಇವರಿಗೆ ಹೆಚ್ಚು ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ಕೋಲ್ಡ್ ಎಫೆಕ್ಟಿಂದ ಈ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕೇರ್ ತೊಗೊಂಡಿಲ್ಲ ಅಂದರೆ ಇವರಿಗೆ ತಂದೆ ತಾಯಿಯವರು ಹಾಸ್ಪಿಟಲ್ ತೊಗೊಂಡು ನೆಬಲೈಸೇಷನ್ ಕೊಡ್ತಾರಲ್ಲ, ಸಣ್ಣ ವಯಸ್ಸಲ್ಲಿ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೇರ್ ತೊಗೊಬೇಕು ಇದ್ರ ಬಗ್ಗೆ. ನೋಡಿ ನಾರ್ಮಲ್ ನಾನು ಈಗ ಇನ್ಮೇಲಿಂದ ಯಾವ ಮಂತಲ್ಲಿ ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಕೂಡ ಹೇಳ್ಬಿಡೋಣ. ನೋಡಿ ಈ ಡೇಟ್ 31ನೇ ತಾರೀಕು ಕೊಟ್ಟರು, ಜನವರಿ, ಫೆಬ್ರವರಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಮಂತಲ್ಲಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಇದು ಬೇಕಾದ್ರೆ ಚೆಕ್ ಮಾಡ್ಬೋದು. ನೋಡಿ ಈಗ ಜನವರಿ, ಫೆಬ್ರವರಿ ಆಯಿತು ಗೊತ್ತಿರುತ್ತೆ. ಈಗ ನೆಕ್ಸ್ಟು ಜುಲೈ ಮಂತಲ್ಲಿ ಖಂಡಿತ ಈ ಡೇಟ್ ಹುಟ್ಟೋರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಅದು ನೋಡ್ಕೊಳ್ಳೋದ್ರಿಂದ ಒಳ್ಳೆಯದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಲ್ಲಿ ಸ್ವಲ್ಪ ಕೇರ್ ತೊಗೊಳ್ಳೋದು ಒಳ್ಳೆಯದು. ಈ ಸಣ್ಣ ಮಕ್ಕಳಾಗಿದ್ದರೆ, ದೊಡ್ಡ ಮಕ್ಕಳಾಗಿದ್ರೆ ಗೊತ್ತು ಅವ್ರಿಗೆ, ನಾವು ತಿಳಿಸ್ಬಿಟ್ಟಿದ್ದೀವಿ. ಸಣ್ಣ ಮಕ್ಕಳಿಗೆ ಪೇರೆಂಟ್ಸು ಸ್ವಲ್ಪ ಕೇರ್ ತೊಗೊಂಡ್ರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ಈಗ ಹೆಲ್ತ್ ಬಗ್ಗೆ ಆಯಿತು, ಅವರು ಕ್ಯಾರೆಕ್ಟರ್ ಆಯಿತು. ಈಗ ಪ್ರೊಫೆಷನ್ ತೊಗೊಳ್ಳೋಣ. ಅವ್ರ ಪ್ರೊಫೆಷನ್ ಏನು ಮಾಡ್ಬೋದು? ಈ 31ನೇ ತಾರೀಕು ಕೊಟ್ಟರು ಏನು ಮಾಡ್ತಾರೆ? ಕಲೆಯಲ್ಲಿ ಫಸ್ಟ್ ಇರ್ತಾರೆ. ಅಂದರೆ ಆ್ಯಕ್ಟರ್ ಆಗ್ಬೋದು, ಅಥವಾ ಸ್ಟೋರಿ ಬರೆಯೋರಾಗ್ಬೋದು, ಅಥವಾ ಡೈರೆಕ್ಷನ್ ಮಾಡೋದಾಗ್ಬೋದು, ಎಲ್ಲಾದರೂ ಇರ್ತಾರೆ. 4-6 ಕೆಲಸ ಮಾಡೋರು ಅಂದರೆ 31ನೇ ತಾರೀಕು. ಅದು 31 ಅಂದರೆ 4 ಅಂದಾಗ ಈ ಡೇಟ್ ಹೊರಟ್ರು 4-6 ಕೆಲಸ ಮಾಡ್ತಾರೆ ಅಂತೇಳಿ. 4-6 ಕೆಲಸ ಮಾಡೋರು ಅಂದರೆ ಇವರಂದರೆ ನೋಡಿ 4-6 ಡೈರೆಕ್ಷನ್ ಮಾಡ್ಬೋದು, ಪ್ರೊಡಕ್ಷನ್ ಮಾಡೋದು, ಡೈರೆಕ್ಷನ್, ಪ್ರೊಡಕ್ಷನ್, ಆ್ಯಕ್ಟಿಂಗ್ ಎಲ್ಲ, ಕಾಮಿಡಿ ಆ್ಯಕ್ಟರ್ ಕೂಡ ಮಾಡ್ಬೋದು. ಅದೆಲ್ಲ ಇವ್ರಿಗೆ ಇದಿರುತ್ತೆ. ಅದೇ ಥರ ವೆಹಿಕಲ್ಸು, ಟ್ರಾನ್ಸ್ಪೋರ್ಟು, ಮೆಡಿಸನ್ನು, ಪೇಂಟಿಂಗು, ಅಸ್ಟ್ರಾಲಜಿ, ರೈಟಿಂಗ್, ಸ್ಪೀಚು, ಜರ್ನಲಿಸಮ್, ಆ್ಯಂಕರಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಡೇಟ್ ಹೊರಟವರು. ಸೊ ಅದಕ್ಕೋಸ್ಕರ ಇದೆಲ್ಲ ಸೂಟಬಲ್ ಅವ್ರಿಗಾಗತ್ತೆ. ಸೊ ಇದು ನನಗೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಅದು ಕಲೆ ಬಂದಿಲ್ಲ ಅಂತಲೇ. ಖಂಡಿತ ಇದೆಲ್ಲ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತಾರೆ ಈ ಡೇಟ್ ನೋಡ್ರು. ಹಾಗೆ ಇವರಿಗೆ ಲಕ್ಕಿ ಡೇಟ್ಸ್ ಅಂತ ಕೂಡ ಹೇಳ್ಬಿಡೋದು. ಅವ್ರಿಗೆ ಲಕ್ಕಿ ಡೇಟ್ಸ್ ಇವರಿಗೆ 1ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು. 1 ಅಂತ ಹೇಳಿದ್ರೆ 1, 10, 19, 28ನ ನಾವು ಕೌಂಟ್ ಮಾಡೋದು, ಯಾಕಂದರೆ ವೀಕ್ ಡೇ ಅಂತ ಹೇಳ್ತೀವಿ ಒಂದಲ್ಲೇ. ಹಾಗೆ 5, 14, 23, 6, 15, 24 ಈ ಡೇಟ್ಗಳು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಇವರು 4, 7, 8 ಡೇಟಲ್ಲೇ ಹೆಚ್ಚು ಇಂಪಾರ್ಟೆಂಟ್ ಕೆಲಸ ಯಾವುದು ಮಾಡಿ. ನೋಡಿ 4ನೇ ತಾರೀಕು 31 4 ಅಂತ ಹೇಳ್ತೀವಿ, ಆದ್ರೂ 4ನೇ ತಾರೀಕು ಅವರು ಆ ಡೇಟಲ್ಲಿ ಕೆಲಸ ಮಾಡಬಾರ್ದು. ಹಾಗೆ ಇವರು ಡೇಟ್ ಆಫ್ ಮ್ಯಾರೇಜ್ ಕೂಡ 4, 8 ಫಾಲೋ ಮಾಡುತ್ತೆ. ಆ ಡೇಟಲ್ಲಿ ಖಂಡಿತ ಮದುವೆ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಕಷ್ಟಪಡ್ತಾರೆ ಮದುವೆ ಮಾಡ್ಕೊಂಡ್ರು. ಮದುವೆ ಮಾಡ್ಕೊಬಾರ್ದು. ಯಾಕೆ ಮದುವೆ ಮಾಡ್ಕೊಬಾರ್ದು? ಆ ಡೇಟಲ್ಲಿ ಮದುವೆ ಮಾಡ್ಕೊಂಡು ಮ್ಯಾಕ್ಸಿಮಮ್ ಡೈವರ್ಸ್ ಕೇಸ್ ಆಗುತ್ತೆ, ಸಪ್ರೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಖಂಡಿತ ಆ ಡೇಟಲ್ಲಿ ಮದುವೆ ಮಾಡ್ಕೊಳ್ಳೋದು ಬೇಡ. ಹಾಗೆ ಲಕ್ಕಿ ಕಲರ್ಸ್ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಇದು. ಸೊ ಲಕ್ಕಿ ಕಲರ್ಸ್ ಏನಕ್ಕೆ? ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ನಾರ್ಮಲ್ ಆಗಿರಬೇಕು. ಕಲರ್ಸ್ ಯಾಕೆ ಎಫೆಕ್ಟ್ ಆಗುತ್ತೆ ನಮಗೆ? ನೋಡಿ ಹೊರಗಡೆ ಹೋಗಿ ನಾವು ಲಕ್ಕಿ ಕಲರ್ಸ್ ಹಾಕೊಂಡಿದ್ರೆ ಆ ಸನ್ ರೇಸ್ ನಮ್ಮ ಮೇಲೆ ಪಾಸ್ ಆಗಿ ಅದು ನಮಗೆ ಶಾಂತತೆ ಕೊಡುತ್ತೆ, ಅಥವಾ ಸಕ್ಸಸ್ಫುಲ್ ಕೆಲಸ ಕೊಡುತ್ತೆ. ಸೊ ಈ ಲಕ್ಕಿ ಕಲರ್ಸ್ ಅಂತ ಹೇಳಿದಾಗ ನಾವು ಬ್ಲೂ ಕಲರ್, ಪೇಲ್ ಬ್ಲೂ ಆಗ್ಬೋದು, ಸ್ಕೈ ಬ್ಲೂ ಆಗ್ಬೋದು, ಆಫ್ ಟೋನ್ಸ್ ಅಂತ ಹೇಳ್ತೀವಲ್ಲ ಆ ಕಲರ್ಸ್ ಜಾಸ್ತಿ ಉಪಯೋಗಿಸ್ಬೋದು. ಅದಕ್ಕೆ ಹ್ಯಾಶು, ಗೋಲ್ಡು, ಯೆಲ್ಲೋ ಕಲರ್ ಇಷ್ಟು ಉಪಯೋಗಿಸಿದ್ರೆ ಸಕ್ಸಸ್ಫುಲ್. ಹಾಗೆ ಅನ್ಲಕ್ಕಿ, ಲಕ್ಕಿ ಅಂದಮೇಲೆ ಅನ್ಲಕ್ಕಿ ಇದ್ದೇ ಇರುತ್ತೆ. ಸೊ ಅನ್ಲಕ್ಕಿ ಕಲರ್ಸ್ ಬ್ಲ್ಯಾಕು, ಕಾಫಿ ಬ್ರೌನ್ ಖಂಡಿತ ಉಪಯೋಗಿಸಬಾರ್ದು. ಅದು ಸಕ್ಸಸ್ ಕೊಡಲ್ಲ, ಅವರಿಗೆ ಟೆನ್ಷನ್ ಕೊಡುತ್ತೆ. ಸೊ ಅದರಿಂದ ಹೆಲ್ತಲ್ಲಿ ಕೂಡ ಪ್ರಾಬ್ಲಮ್ ಕೊಡುತ್ತೆ. ಕಲರ್ಸ್, ಬಟ್ಟೆ ಕಲರ್ಸಿಂದ ಹೆಲ್ತಲ್ಲಿ ಕೂಡ ಪ್ರಾಬ್ಲಮ್ ಕೊಡುತ್ತೆ. ಅದಕ್ಕೆ ನಮ್ಗೆ ಯಾವ್ದು ಸೂಟೇಬಲ್ ಕಲರೋ ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಹಾಗೆ ಇದು ಲಕ್ಕಿ ಜಮ್ ಅಂತ ಹೇಳ್ತೀವಿ, ಅದೃಷ್ಟ ಹರಳು. ಸೊ ಗೋಮೇಧಿಕ ಹಾಕ್ಕೊಂಡ್ರೆ ಒಳ್ಳೆಯದು. ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇಧಿಕ ಹಾಕ್ಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಮೆಥಿಸ್ಟ್ ಅಂತ ಹೇಳ್ಬಿಟ್ಟು ಸೆಮಿ ಪ್ರೆಷಸ್ ಬರುತ್ತೆ, ಅದನ್ನು ಹಾಕೋಬೋದು. ಹಾಗೆ ಲಕ್ಕಿ ಗಾಡ್, ಯಾವ ದೇವರ ಪೂಜೆ ಮಾಡಬೇಕು? ನಾಗದೇವತೆಗಳನ್ನ ಪೂಜೆ ಮಾಡಬೇಕು. ಸೊ ಆವಿನ ತಲೆಭಾಗ ಅಂದರೆ ಸೊ ನಾಗದೇವತೆನ ಹೆಚ್ಚು ಪೂಜೆ ಮಾಡಿದ್ರೆ, ನಾಗದೇವತೆ ಯಾರು ಅಂತ ಕನ್ಫ್ಯೂಸ್ ಆಗ್ತಾರೆ ಜನಗಳು. ನಾಗದೇವತೆ ತಲೆ ಮೇಲೆ ಹಾವು ಎಡೆ ಇರುತ್ತಲ್ವ, ಆ ತಾಯಿ ಅಂದ್ರಲ್ಲ ನಾಗದೇವತೆಗಳು. ಸೊ ಆ ದೇವತೆನ ಹೆಚ್ಚು ಪೂಜೆ ಮಾಡಿದ್ರೆ ಖಂಡಿತ ಇವರು ತುಂಬ ಚೆನ್ನಾಗಿ ಆಗ್ತಾರೆ. ಹಾಗೆ ಇವರು ಯಾವ ಮಂತ್ರ ಹೇಳ್ಕೊಬೇಕು? ನಾವು ಈ ಡೇಟ್ನವರು ಇದೇ ಥರ ಮಂತ್ರ ಹೇಳ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಇವರು ಓಂ ರಾಹುವೇ ನಮಃ ಅಂತ ಎಷ್ಟು ಸಲ ಬೇಕಾದ್ರೆ ಹೇಳಿದ್ರು ಒಳ್ಳೆಯದು. ಅಟ್ಲೀಸ್ಟ್ ಇಲ್ಲ ಬೆಳಗ್ಗೆ ಟೈಮ್ ಇದೆ 108 ಸಲ ಹೇಳ್ಕೊಂಡು ಹೋದರೆ ಆ ದಿನದ ಕೆಲಸಗಳು ಖಂಡಿತ ಆಗ್ಬಿಡುತ್ತೆ. ಇಂಪಾರ್ಟೆಂಟ್ ಕೆಲಸ ಇವತ್ತು 4ನೇ ತಾರೀಕೆ ಆಗ್ಬಿಟ್ಟಿದೆ, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮಾಡೋಕ್ಕಾಗ್ತಾ ಇಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ನಾವು ಮಾಡಬೇಡ್ದು ಅಂತ ಹೇಳ್ತೀವಿ. ಪಾಪ ಮಾಡಿರ್ತಾರೆ, ಇದು ಇನ್ವಿಟೇಷನ್ ಹೊಡೆಸ್ಬಿಡ್ತಾರೆ, ಅವತ್ತು ಮಾಡಲೇಬೇಕು ಗುರುಗಳು, ಏನು ಮಾಡೋದು? ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವತ್ತು ನಾಗದೇವತೆ ದೇವಸ್ಥಾನಕ್ಕೆ ಹೋಗಿ ಒಂದು ಮಗು ಹೆಸರಲ್ಲೇ ಆ ಮಗು ಹೆಸರು ಒಂದು ಅರ್ಚನೆ ಮಾಡಿಸ್ಬಿಟ್ಟು ಒಂದು ಅಭಿಷೇಕ ಕೊಟ್ಟು ಏನೋ ಮಾಡಿದ್ರೆ ಆ ದೋಷ ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡ್ಕೊಬೋದು. ಸೊ ಅದಕ್ಕೆ ನಾಗದೇವತೆ ದೇವಸ್ಥಾನ ಪೂಜೆ ಮಾಡಿದ್ರೆ ಖಂಡಿತ ಇವರು ಏನು ಅನ್ಕೊಂಡಿದ್ದಾರೋ ಆ ಕೆಲಸಗಳು ಆಗುತ್ತೆ. ಹೆಚ್ಚಿನ ಅಂಶ ಇವರು 90 to 99% ಫಾರಿನ್ ಕಂಟ್ರಿಗೆ ಹೋಗ್ತಾರೆ, ಅದು ಫ್ರೀ ಆಫ್ ಕಾಸ್ಟ್. ಹೇಗೆ ಅಂದರೆ ಸ್ಪಾನ್ಸರ್ಶಿಪ್ ಜಾಸ್ತಿ ಇವರಿಗೆ, ಕಂಪನಿಯಿಂದ ಫ್ರೀಯಾಗಿ ಹೋಗ್ಬಾ ಅಂತ ಹೇಳ್ತಾರೆ, ಅದು ಫಾರಿನ್ ಕಂಟ್ರಿಗೆ ಹೋಗೋದು ಗ್ಯಾರಂಟಿ ಇರುತ್ತೆ.
ಓದಿಲ್ಲ ನಾನು ಫಾರಿನ್ ಕಂಟ್ರಿ ಹೆಂಗೆ ಹೋಗ್ತೀರಿ ಅಂದಾಗ ಅವ್ರಿಗೆ ಏನೋ ಒಂದು ಚಾನ್ಸ್ ಬರ್ತದೆ. ಅಂದರೆ ನಮ್ಮ ಮಗು ನೋಡ್ಕೊಬೇಕಾಗತ್ತೆ, ನೀವು ಬಂದು ನೋಡ್ಕೊಳ್ಳಿ ಅಂತ ಲೇಡೀಸ್ ಕರೀತಾರೆ. ಅಥವಾ ನಮ್ಮಲ್ಲಿ ಏನೋ ಒಂದು ಡ್ರೈವಿಂಗ್ ಕೆಲಸ ಇದೆ, ಬಂದು ನೋಡ್ಕೊಳ್ಳಿ ಅಂತ ಕರೀತಾರೆ. ಸೊ ಅದು ಸಕ್ಸಸ್ ಕೊಡುತ್ತೆ. ಓದಿಲ್ಲ ಅಂದ್ರೆ ನೋ ಪರವಾಗಿಲ್ಲ. ಈ ಸ್ಪಾನ್ಸರ್ಶಿಪ್ ಜಾಸ್ತಿ ಸಿಗೋದು ಇವರಿಗೆ ಫಾರಿನ್ ಕಂಟ್ರಿ ಹೋಗೋದಕ್ಕೆ. ಕರೆ ಸಿದ್ಧವಾಗಿದೆ ಮೊದಲನೇ ಕರೆ. ಹಲೋ ಹಲೋ ಹಲೋ, ನಮಸ್ತೆ ಮಾ, ಹೇಳಿ ಯಾರು ಮಾತಾಡ್ತಿರೋದು? ನಾನ್ ರಮ್ಯಾ ಅಂತ ಮೇಡಮ್. ರಮ್ಯಾ, ಯಾರ ಬಗ್ಗೆ ತಿಳ್ಕೊಬೇಕು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು ಹೇಳಿ. ನಲ್ಲಪ್ಪ ಅಂತ. ಅವ್ರ ಡೇಟ್ ಆಫ್ ಬರ್ತ್? 25 ಹಾ 12 1979. 1979. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾಗರಬಾವಿ ಸೆಕೆಂಡ್ ಸ್ಟೇಟ್ ಇಂದ. ಏನ್ ತಿಳ್ಕೊಬೇಕು? ಈ ನಡುವೆ ಯಾಕೋ ಬಿಸ್ನೆಸ್ ತುಂಬಾ ಲಾಸ್ ಆಗ್ತಾ ಇದೆ ಅವ್ರಿಗೆ. ಸೊ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು. ಹೌದು, ಮಾತಾಡಿ, ಗುರುಗಳಿದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಯಾಕೋ ಈ ನಡುವೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದೆಯಲ್ಲ? ಈ ನಡುವೆ ನಮ್ಮ ಮೊದಲಿಂದ ದುಡ್ಡು ಮಾಡ್ಬೇಕು, ದುಡ್ಡಿಂದ ಹೋಗ್ತಾ ಇಲ್ವಲ್ಲಮ್ಮ ಅವರು ಅಲ್ವಾ? ಹೌದು. ಈ ನಲ್ಲಪ್ಪ ಮಾಡೋ ಕೆಲಸನೇ ಅದು. ನಲ್ಲಪ್ಪ ಅಂತ ಹೆಸರಿಟ್ಕೊಂಡಿದ್ದೀರಲ್ವಾ? ನಲ್ಲಪ್ಪ ಅಂದ್ರೆ 30 ಬರುತ್ತೆ. 30 ಅಂದ್ರೆ ಗುರು ಅಂತ ಹೇಳಿದ್ರೆ, ಗುರು ಏನಿದ್ರು ಕೊಡೋದೇ ಹೊರತು ತಗೊಳ್ಳೋದಿಲ್ಲ. ಹೌದು ಗುರುಜಿ. ಅಂದ್ರೆ ಬೇರೆ ದುಡ್ಡು ಆಸೆ ಪಡಲ್ಲ, ಇನ್ನೊಬ್ರು ತಲೆ ಹೊಡೆದ್ ಮಾಡ್ಬೇಕು ಅಂತಿಲ್ಲ ಹೌದು ಅಲ್ವಾ? ಈ ನಲ್ಲಪ್ಪ ಹೆಸರು ಸ್ವಲ್ಪ ಸೂಟಬಲ್ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಇವ್ರು 25 ತಾರೀಕು 7ನೇ ತಾರೀಕು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ 7ನೇ ತಾರೀಕು ಕೊಟ್ಟರೆ ಸ್ವಲ್ಪ ಮ್ಯಾರಿಟಲ್ ಲೈಫ್ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಸನ್ಯಾಸಿ ಆಗ್ಬಿಡ್ತೀನಿ ಅಂತಾರೆ, ಬರೀ ಸೇವೆ ಮಾಡ್ಕೊಂಡು ಇದ್ಬಿಡ್ತಾರೆ. ಏನ್ ಬಿಸ್ನೆಸ್ ಮಾಡ್ತಾರಮ್ಮ ಇವರು? ಟ್ರಾನ್ಸ್ಪೋರ್ಟ್ ಇದೆ ಗುರುಜಿ. ಟ್ರಾನ್ಸ್ಪೋರ್ಟ್, ವೆರಿ ಗುಡ್. ಟ್ರಾನ್ಸ್ಪೋರ್ಟ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಆ ಬಿಸ್ನೆಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳಕ್ ಹೇಳಿ. ಇಲ್ಲ, ಕೋಪನೇ ಮಾಡ್ಕೊಳಲ್ವಲ್ಲ? ಯಾಕಂದ್ರೆ ಈ ಡೇಟ್ ನೋಡ್ರೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೋಪ ಕಡಿಮೆ ಮಾಡ್ಕೊಳ್ಳಿ. ಈ ನಲ್ಲಪ್ಪ ಹೆಸರು ಚೇಂಜ್ ಮಾಡ್ಕೊಂಡ್ರೆ ನೋಡಿ, ಈ ನಲ್ಲಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಏಜ್ ಈಗ? ಅವ್ರಿಗೆ 34 ಆಗಿರ್ಬೋದು ಅಲ್ವಾ? 34. ನಾನು ನಲ್ಲಪ್ಪ ಅಂತ ಹೇಳಿದ ತಕ್ಷಣ ಯಾರೋ ಒಂದು 60 ವರ್ಷದ ಇರ್ಬೋದು ಅನ್ಕೊಂಡೆ ನಾನು. ಖಂಡಿತ ಯಾರೇ ಅನ್ಕೊಂಡು ನಲ್ಲಪ್ಪ ಅಂದ ತಕ್ಷಣ ಯಾರೋ ಏಜ್ ಆದ ಅನ್ಕೊಂತಾರಲ್ವಾ? ಇವ್ರು ಬಹಳ ಸ್ಮಾರ್ಟ್ ಆಗಿರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ. ನೋಡಿ, ಅದು ನೋಡಿಮ್ಮ, ತಾತನ ಹೆಸರು ದೇವ್ರ ಹೆಸರು ಇಟ್ರೆ ಖಂಡಿತ ಮಕ್ಳು ಕಷ್ಟ ಪಡ್ತಾ ಹೋಗ್ತಾರೆ. ನೋಡಿ, ಏನು ಮುಂದೆ ಏಳಿಗೆ ಇಲ್ಲ ಇವ್ರಿಗೆ. ಬಹಳ ಚೆನ್ನಾಗಿ ಪ್ಲಾನ್ಸ್ ಇದೆ, ಆದ್ರೂ ಏಳಿಗೆ ಇಲ್ಲ. ಸೊ ಇದು ಫಸ್ಟ್ ನೇಮ್ ಚೇಂಜ್ ಖಂಡಿತ ಮಾಡ್ಕೊಂಡ್ರೆ ಒಳ್ಳೇದು. ಅದ್ ಜೊತೆಗೆ 2 ರಿಂಗ್ ಹಾಕೊಳ್ಳಿ ಕೇಳಿ. ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಂತ ಹೇಳ್ಬಿಟ್ಟು, ಬಲಗೈ ಉಂಗುರದ ಬೆರಳಿಗೆ ಒಂದು ಜರ್ಕಾನ್ ಹಾಕೊಳ್ಳಿ ಕೇಳಿ. ಆದಷ್ಟು ಬೇಕು ದುಡ್ಡು ಮಾಡ್ಬೇಕು ಅಂತ ಆಸೆ ಬರ್ಬೇಕಲ್ವಾ? ಅಲ್ಲ, ದುಡ್ಡು ಮಾಡ್ಬೇಕು ಅಂತ ಹೋಗ್ತಾರೆ, ಅಲ್ಲಿ ತಡೆ ಆಗ್ತದೆ ಇವರಿಗೆ. ಸೊ ಇದು ಮಾಡ್ಕೊಳ್ಳಿ, ಹೆಸರು ಚೇಂಜ್ ಮಾಡ್ಕೊಂಡು ಖಂಡಿತ ಒಳ್ಳೇದು. ಹಾಗೆ ಆದಷ್ಟು ಇವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ, ಆಮೇಲೆ ಗಣೇಶ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬಂದ್ರೆ ಇವ್ರು ಅನ್ಕೊಂಡಿದ್ದ ಕೆಲಸಗಳು ಸಕ್ಸಸ್ ಆಗತ್ತಮ್ಮ. ನೇಮ್ ಚೇಂಜ್ ಮಸ್ಟ್. ಸಾಧ್ಯವಾದ್ರೆ ಬಂದು ಭೇಟಿ ಮಾಡಿ, ಒಳ್ಳೇದಾಗ್ಲಿ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಮೆಥಿಸ್ಟ್ ಅಥವಾ ಜರ್ಕಾನ್ ಎರಡನ್ನೂ ಉಪಯೋಗ ಧರಿಸಬೇಕು. ಸೆಮಿ ಪ್ರೆಷಸ್ ಅಂತ ಹೇಳ್ತೀವಿ ನೇಲಾಗೆ, ಅದು ಮಧ್ಯದ ಬೆರಳಿಗೆ ಹಾಕ್ಬೋದು. ಜರ್ಕಾನ್ ಉಂಗುರದ ಬೆರಳಿಗೆ ಹಾಕೊಂಡ್ರೆ ಖಂಡಿತ ಇವರಿಗೆ ದುಡ್ಡು ಸ್ವಲ್ಪ ಉಳಿಸ್ಬೇಕು ಅಂತ ಪ್ಲಾನ್ ಮಾಡ್ತೀವಿ. ದುಡ್ಡು ಮಾಡ್ಬೇಕು ಅಂತ ಹೋಗ್ತಾರೆ, ದುಡ್ಡು ಉಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಬರೀ 2 ಗಾಡಿ ಹಾಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಒಂದು 5-6 ಗಾಡಿ ಮಾಡ್ಬೇಕು ಅಂತ ತುಂಬಾ ಆಸೆ ಅವರಿಗೆ. ಸೊ ಅದು ಮಾಡ್ಬೇಕಂದ್ರೆ ಈ ತರ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ನಿಮ್ಗೆ ಎಷ್ಟು ಗ್ರಾಮಲ್ಲಿ ಮಾಡಿಸ್ಬೇಕು ಅವೆಲ್ಲದ್ರ ಬಗ್ಗೆ ಪ್ರಶ್ನೆ ಇದ್ರೆ ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಅಪಾಯಿಂಟ್ಮೆಂಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಹಲೋ ಮಾ, ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನೀವು ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು ಮಾ. ಹೇಳಿ ಮೇಡಮ್, ಮ್ಯೂಟ್ ಮಾಡಿದೀವಿ. ಇಲ್ಲ, ನೀವು ಮಾಡಿಲ್ಲ, ಕೇಳಿಸ್ತಿದೆ ನನ್ನ ಧ್ವನಿ, ನಂಗೆ ಕೇಳಿಸ್ತಿದೆ. ಹಲೋ, ನಾವು ಬೇರೆ ರೂಮ್ ಅಲ್ಲೇ ಇದೀವಿ. ನಾವು ಬೇರೆ ರೂಮ್ ಅಲ್ಲಿ ಇದ್ದೆ ಇಷ್ಟು ಸೌಂಡಾ? ಹೇಳಿ ಯಾರ ಬಗ್ಗೆ ತಿಳ್ಕೊಬೇಕು? ನನ್ ಬಗ್ಗೆನೆ, ಸುಮತಿ ಅಂತ ನನ್ನ ಹೆಸರು. ಬರ್ತ್ 31/12. ಹಲೋ, ಕೇಳಿಸ್ತದೆ, ಹೇಳಿ. 31/12/1973. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರ್ KR-ಪುರಂ ಇಂದ. ಓಕೆ, ಏನ್ ತಿಳ್ಕೊಬೇಕು ಮಾ? ಸ್ವಲ್ಪ ಹೆಲ್ತ್ ಬಗ್ಗೆ, ಆಮೇಲೆ ಪ್ರೊಫೆಷನ್ ಬಗ್ಗೆ. ಅದು ಪ್ರಾಸ್ಪರಿಟಿನೇ ಆಗ್ತಾ ಇಲ್ಲ ಪ್ರೊಫೆಷನಲ್ಲಿ, ಅದ್ರ ಬಗ್ಗೆ. ಆಮೇಲೆ ನನ್ ಮಕ್ಕಳು ನನ್ಗೆ ಚೆನ್ನಾಗ್ ಆಗ್ತಾರ ಅಂತ. ಓಕೆ, ಮಾತಾಡಿ. ನಮಸ್ಕಾರಮ್ಮ. ಹಲೋ ಹಲೋ ಗುರುಜಿ. ಸುಮ್ತಿ ನಮಸ್ಕಾರ. ಹಲೋ, ಹೋಲ್ಸೇಲ್ ಪ್ರಶ್ನೆ ಇರ್ಲಿ. ಸುಮತಿ ನೋಡಿ, ಸುಮತಿ ಅಂತ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತೀರಲ್ವಾ? ನಾನು ಹೇಳೋದೇ S=No ಅಂತ. S-ಅಲ್ಲಿ ಎಸಿಟ್ಕೊಂಡಿರೋರೆಲ್ಲ ಕಷ್ಟ ಪಡ್ತಾರೆ ಅಲ್ವಾ? S-ಅಲ್ಲಿ ಎಸಿಟ್ಕೊಂಡಿರೋರೆಲ್ಲ ಕಷ್ಟ ಪಡ್ತಾರೆ ಅಂತ. ಅದಕ್ಕೆ ನಾನು ಬ್ರ್ಯಾಂಡ್ ನೇಮ್ S=No ಅಂತ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಸುಮತಿ ಅಂತ ಹೆಸರಿಟ್ಕೊಂಡಿದ್ದೀರಾ, ನಿಮ್ಗೆಲ್ಲ ಇದ್ರು ನೆಮ್ಮದಿ ಇಲ್ಲ. ಅದೇ ಮನೆ ಹೇಳ್ತಾರೆ, ಎಲ್ಲ ಇದ್ರೂ ಕೋಟಿ ರೂಪಾಯಿ ಇದ್ರೂ ರಾತ್ರಿ ಮಲ್ಕೊಂಡು ನಿದ್ದೆ ಬರ್ಬೇಕು.
ಬರೋದೇ ಇಲ್ವಲ್ಲ. ಅಲ್ವಾ, ಅದಕ್ಕೆ ಹೇಳಿದ್ರು ಕೋಟಿ ರೂಪಾಯಿ ಮೇಲಲ್ಲ, ನಿದ್ದೆ ಮೇನ್, ಶಾಂತಿ ಮೇನ್ ಅಲ್ವಾ. ಅದೇ ಅದೇ ಸೊ ಅದಕ್ಕೆ ಸುಮತಿ ಅಂತ ಹೆಸರು ನಂಬರ್ ಚೆನ್ನಾಗಿದೆ ಸಂಖ್ಯಾಶಾಸ್ತ್ರ ಪ್ರಕಾರ, ಅದೇ ಸುಮತಿ ಹೆಸರು ಚೆನ್ನಾಗಿಲ್ಲ ನೋಡಿ. ನಿಮ್ಗಿರೋ ಪ್ಲಾನ್ಸ್ ಏನ್ ಮಾಡ್ತಿದ್ದೀರಮ್ಮ ನೀವು? ನಾನ್ ಬೇಸಿಕಲಿ ಟೀಚರ್. ನಾನು ಟೀಚರ್ ಆಗಿದ್ದೀರಾ? ಓಕೆ. ಟೀಚರ್ ವೃತ್ತಿಯಲ್ಲಿ ಪ್ರಾಸ್ಪೆರಿಟಿನೇ ಇಲ್ಲ. ಐ ಹ್ಯಾವ್ ಡನ್ ಮೈ ಡಬಲ್ ಗ್ರಾಜುಯೇಟ್ ಎಲ್ಲ ಆಗಿದೆ. ಟೀಚರ್ ಅಂತ ಹೇಳಿದ್ರೆ ಸುಮತಿ ಹೆಸರು ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸುಮತಿ ಅವ್ರ ಹೆಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಅಂತ. ಹಂಗೆ ಹೇಳ್ಕೊಂಡ್ ಬಂದು ಕಡೆಗೆ ಸುಮತಿ ಮೇಡಮ್ ಅವರು ಎಲ್ಲಾ ಒಳ್ಳೇದಪ್ಪ, ಇದೊಂದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಅವ್ರದ್ದು ಅಂತ ಹೇಳ್ತಾರೆ ಅಲ್ವಾ ಅಲ್ವಾ. ಸೊ ಅದಕ್ಕೋಸ್ಕರ ಆ ಸುಮತಿ ಹೆಸರು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗಿರೋ ಐಡಿಯಾ ಪ್ರಕಾರ ಬರೀ ಟೀಚರ್ ಒಂದೇ ಮಾಡ್ಬೇಕಾಗಿಲ್ಲ, ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ರಿ ನೀವು? ಏನ್ ಪ್ಲಾನ್ ಇದೆ ಬೇರೆ ಮಾಡ್ಬೇಕು ಅಂತ? ಬೇರೆ ಮಾಡ್ಬೇಕಂದ್ರೆ ಏನಾದ್ರು ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್, ಅದ್ರ ಬಗ್ಗೆ ಏನಾದ್ರು ಮಾಡೋಣ, ಏನಾದ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರ ಇನ್ಸ್ಟಾಲ್ ಮಾಡ್ಬೇಕಂತ ತುಂಬಾ ಆಸೆ. ಖಂಡಿತ ನೀವು ಮಾಡ್ಬೋದಮ್ಮ. ಇವತ್ತು ನಿಮ್ ಬಗ್ಗೆನೇ ಮಾತಾಡಿದ್ದು, 31ನೇ ತಾರೀಕು ಬಗ್ಗೆ ಮಾತಾಡಿದ್ದು. 4 ಕೆಲಸ ಯೋಚನೆ ಮಾಡೋದು, 4 ಕೆಲಸ ಮಾಡೋದು ಈ 4ನೇ ತಾರೀಕು ಕೊಟ್ಟಿರೋರು, ಅಂದ್ರೆ 31ನೇ ತಾರೀಕು. ಸೊ ಮ್ಯಾರೇಜ್ ಆಗಿದೆಲ್ಲಮ್ಮ ನಿಮ್ಗೆ? ಮ್ಯಾರೇಜ್ ಆಗಿ 2 ಮಕ್ಕಳಿದ್ದಾರೆ. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಅಮ್ಮ ನಿಮ್ದು? ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಆಗಿರೋದು. ಯಾಕೆ ನಾನು ನಿಮ್ಗೆ ಲವ್ ಮ್ಯಾರೇಜ್ ಅಂತ ಕೇಳಿದೆ? ಓಕೆ. ಈ ನೋಡಿ, ಈ ಡೇಟಲ್ಲಿ ಹುಟ್ಟಿರೋ ಖಂಡಿತ ಲವ್ ಮ್ಯಾರೇಜ್ ಆಗಿರುತ್ತೆ. ಸೊ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಕಡಿಮೆ ಮಾಡಿ. ನಾನು ಕಾರ್ಯಕ್ರಮ ಎಲ್ಲ ಸ್ವಲ್ಪ ಹೇಳ್ತೀರಾ ನನಗೆ? ಹೆಲ್ತ್ ನನಗೆ ಏನಾದರೂ ಪ್ರಾಬ್ಲಮ್? ನಾನು ಅದನ್ನೇ ಹೇಳಕ್ ಬರ್ತಾ ಇದೀನಿ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಸುಮತಿ ಅವರು ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಏಜ್ ಪರ್ಸನ್ ಆಗ್ಬಿಡ್ತಾರೆ. ಯಾಕಂದ್ರೆ ಟೆನ್ಷನ್ ಮಾಡ್ಕೊಂಡು ಗ್ರೇ ಹೇರ್ಸ್ ಆಗತ್ತೆ. ಸೊ ಗ್ರೇ ಹೇರ್ಸ್ ಆಗ್ಬಿಟ್ರೆ ನೋಡಿ, ಚಿಕ್ಕ ವಯಸ್ಸಲ್ಲಿ ನಿಮ್ ಜೊತೆ ಇರೋ ಕ್ಲಾಸ್ಮೇಟ್ಸ್ ಹುಡುಗಿರು ತುಂಬಾ ಚಿಕ್ಕದಾಗಿ ಕಾಣ್ತಾರೆ ನೋಡಿ. ಸುಮತಿ ಆತರ ಆಗ್ಬಿಟ್ರು ಅಂತ ಹೇಳ್ತಾರೆ. ನೀವು ಆಗಿದ್ರಲ್ಲ ಗೊತ್ತಿಲ್ಲ, ಬಟ್ ಆತರ ಆಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಮೇನ್ ಫಸ್ಟ್ ಸುಮತಿ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಆ ಜೊತೆಗೆ ಎಡಗೈ ಉಂಗುರದ ಬೆರಳಿಗೆ ಒಂದು ಗೋಮೇಧಿಕ ಹಾಕೊಳ್ಳಿ. ಎಡಗೈ ಉಂಗುರದ ಬೆರಳು ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಒಂದು ಗೋಮೇಧಿಕ, ಜೊತೆಗೆ ಅಮೆಥಿಸ್ಟ್ ಹಾಕೊಳ್ಳಿ. ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಗೋಮೇಧಿಕ ಅಮ್ಮ. ಆಮೇಲೆ ಅಮೆಥಿಸ್ಟ್ ಹಾಕ್ಬೋದು, ಬೇಡ ಈಗ ಅಮೆಥಿಸ್ಟ್ ಗಿಂತ ನಿಮ್ ಟೆನ್ಷನ್ ಸ್ವಲ್ಪ ಕಡಿಮೆ ಮಾಡಬೇಕು. ಉಂಗುರದ ಬೆರಳಿಗೆ ಎಡಗೆ ಉಂಗುರದ ಬೆರಳಿಗೆ ಒಂದು ಪರ್ಲ್ ಹಾಕೊಳ್ಳಿ. ಸೊ ಆದಷ್ಟು ಬೇಗ ನಿಮ್ಗೆ ಈ ಟೆನ್ಷನ್ ಕಡಿಮೆ ಆಗುತ್ತೆ. ಮೇನ್ ಟೆನ್ಷನ್ ಕಡಿಮೆ ಆಗ್ಬೇಕು ನಿಮ್ಗಲ್ವಾ. ಆ ಜೊತೆಗೆ ಆ ಸುಮತಿ ಹೆಸರು ಚೇಂಜ್ ಮಾಡ್ಕೊಂಡ್ರೆ ನೀವು ಖಂಡಿತ ಫಾರಿನ್ ಕಂಟ್ರಿ ಹೋಗೋ ಚಾನ್ಸಸ್ ಬರುತ್ತೆ ಅಂತ ನಾನು ಹೇಳಿದೆ ಈಗಲೇ ಕಾರ್ಯಕ್ರಮದಲ್ಲೇ. ಸುಮತಿ ಅಂತ ಚೇಂಜ್ ಮಾಡೋದಾದ್ರೆ ಬೇರೆ ಏನ್ ಚೇಂಜ್ ಮಾಡೋದು? ಅದು ಅದಕ್ಕೆ ನೋಡಿ, ಅದು ನಾನು ತಕ್ಷಣ ಹೇಳಿ ಕಷ್ಟ ಆಗುತ್ತೆ. ಕ್ಯಾಲ್ಕುಲೇಷನ್ ಇದೆ, ಸಂಖ್ಯಾಶಾಸ್ತ್ರನ ಸಂಖ್ಯೆ ಅಂದ್ರೆ ಕ್ಯಾಲ್ಕುಲೇಷನ್ ಅಲ್ವಾ. ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ. ಸಾಧ್ಯವಾದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಧನ್ಯವಾದಗಳು ಸುಮತಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಾ. ಓಕೆ. ಸೊ ಕರೆ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಕೆಲವರಿಗೆ ಮಾತ್ರ ಈ ಒಂದು ಹೆಸರಿನ ಬದಲಾವಣೆ ಅವಶ್ಯಕತೆ ಇರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಸೊ ಆ ಹೆಸರಿನ ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ಸಾಕಷ್ಟು ಜನ ಗೊತ್ತಿರಲ್ಲ. ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡ್ಬೋದು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಅಡ್ರೆಸ್ನ ಕೂಡ ನಿಮಗೆ ತಿಳಿಸ್ತೀನಿ. ಆ ಒಂದು ಅಡ್ರೆಸ್ಗೆ ನೀವು ನೇರವಾಗಿ ಹೋದಾಗ ಗುರುಗಳನ್ನ ಭೇಟಿ ಮಾಡ್ಬೋದು. ಅದಕ್ಕೂ ಮುಂಚೆ ನೀವು ಅಪಾಯಿಂಟ್ಮೆಂಟ್ ಮೂಲಕವೇ ಹೋಗಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ನಂಬರ್ 9972612330. ಮತ್ತೊಂದು ನಂಬರ್ 997222785557. ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಬಹುದು. ಮತ್ತೊಂದು ಲ್ಯಾಂಡ್ಲೈನ್ ನಂಬರ್ ಕೂಡ ನಿಮಗಿದೆ, ನೋಟ್ ಮಾಡ್ಕೊಳ್ಳಿ. 65476636. ಸೊ ಇಷ್ಟು ನಂಬರ್ಗಳಿಗೆ ನೀವು ನೋಟ್ ಮಾಡ್ಕೋಬಹುದು. ಒಂದು ನಂಬರ್ಗೆ ಸಿಕ್ಕಲಿಲ್ಲ, ಬಿಸಿ ಬಂತು ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ಮತ್ತೊಂದು ನಂಬರ್ ನಿಮಗೋಸ್ಕರ ಇದ್ದೇ ಇದೆ. ಆ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೇಕಾಗತ್ತೆ. ನೀವು ಯಾವ ದಿನ ಯಾವ ಸಮಯಕ್ಕೆ ಭೇಟಿ ಮಾಡಬೇಕು ಗುರುಗಳನ್ನು ಅಂತ ಆ ಸಮಯಕ್ಕೆ ಅರ್ಧ ಗಂಟೆ ಮುಂಚೆ ನೀವು ಅಲ್ಲಿದ್ದಲ್ಲಿ ಖಂಡಿತವಾಗ್ಲೂ ಗುರುಗಳಿಂದ ನಿಮ್ಮ ಒಂದು ಹೆಸರಿನ ಬದಲಾವಣೆ ಇರಬಹುದು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮಗೆ ಪರಿಹಾರಗಳು ಏನು ಕೊಡಲಾಗುತ್ತೆ ಇವೆಲ್ಲದರ ಬಗ್ಗೆ ಕೂಡ ನಿಮಗೆ ಮಾಹಿತಿಗಳು ತಿಳಿಸ್ಕೊಡ್ಲಾಗುತ್ತೆ. ಹಲೋ, ನಮಸ್ತೆ, ಹೇಳಿ ಮೇಡಮ್. ನನ್ನ ಹೆಸರು ನಾಗರಾಜ್ ಅಂತ, ಬನ್ನೇರಘಟ್ಟ ರೋಡ್ ಅಲ್ಲಿ ಇರೋದು. ಯಾರ ಬಗ್ಗೆ ತಿಳ್ಕೋಬೇಕು ನಾಗರಾಜ್? ಬಗ್ಗೆ ತಿಳ್ಕೋಬೇಕಾಯ್ತು. ಹಾ, ನಿಮ್ಮ ಡೇಟ್ ಆಫ್ ಬರ್ತ್? ಚೈತನ್ಯ ಅಂತ. ಚೈತನ್ಯ. ಇವಾಗ ಯಾರ ಬಗ್ಗೆ ತಿಳ್ಕೋಬೇಕು? ಮಗನ್ ಬಗ್ಗೆ. ಮಗನೇ ಅವನು. ಹಾ ಹಾ, ಹೇಳಿ. ಡೇಟ್ ಆಫ್ ಬರ್ತ್ 27/1993. ಯಾವ ಮಂತು? 27 ಜುಲೈ. ಹಾ, ಇಯರು 1993. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬನ್ನೇರಘಟ್ಟ ರೋಡ್, ಹುಳಿಮಾವಿಂದ ಮೇಡಮ್, ಬೆಂಗಳೂರು. ಏನ್ ತಿಳ್ಕೋಬೇಕು ಮಗನ್ ಬಗ್ಗೆ? ಮಗನ್ ಬಗ್ಗೆ ಒಂದು ವಿದ್ಯಾಭ್ಯಾಸ ಪ್ಲಸ್ ಆರೋಗ್ಯ ಎರಡು ಬೇಕಾಯ್ತು ಮೇಡಮ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಓಕೆ. ಹಲೋ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಮಗನೇ, ನಾನು ನಾಗರಾಜ್ ಅಂತ ನನ್ನ ಹೆಸರು. ಹೇಳಿ ನಾಗರಾಜ್. ನನ್ನ ಮಗನ ಹೆಸರು ಚೈತನ್ಯ ಅಂತ. ಓಕೆ. ಅವನ ಡೇಟ್ ಆಫ್ ಬರ್ತ್ 27/1993. ಓಕೆ, ಗೊತ್ತಾಯ್ತು. ಈಗ ನಿಮ್ಗೆ ವರಿ ಆಗಿದೆ ಬರೀ ಎಜುಕೇಶನ್ ಬಗ್ಗೆ ಮಾತ್ರ. ಎಜುಕೇಶನ್ ಪ್ಲಸ್ ಅವನ ಭವಿಷ್ಯದ ಬಗ್ಗೆ. ಓಕೆ, ಎಜುಕೇಶನ್ ಅಲ್ಲ, ಆರೋಗ್ಯ ಅವ್ರಿಗೆ ಅಷ್ಟೇನು ಪ್ರಾಬ್ಲಮ್ ಇರಲ್ಲ. ಹೊಟ್ಟೆ ಪ್ರಾಬ್ಲಮ್ ಇರುತ್ತೆ, ಕೋಲ್ಡ್ ಎಫೆಕ್ಟ್ ಇರುತ್ತೆ, ಅದ್ ಬಿಟ್ರೆ ಬೇರೆ ಬರಲ್ಲ. ಸ್ಕಿನ್ ಅಲರ್ಜಿ ಬಂದಿರುತ್ತೆ. ಇದು 3 ಬಿಟ್ರೆ ಬೇರೆ ತೊಂದರೆ ಎಲ್ಲ ವರಿ ಮಾಡಬೇಡಿ.
ಆಕ್ಟಿವ್ ಆಗಿರ್ತಾರೆ, ಆದ್ರೆ ಓದೋದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಬಟ್ ಟೆಕ್ನಿಕಲ್ ಮೈಂಡ್ ತುಂಬಾ ಚೆನ್ನಾಗಿದೆ. ಟೆಕ್ನಿಕಲ್ ಮೈಂಡ್ ಈಗ ಏನ್ ಮಾಡ್ತಾ ಇದಾರೆ ಅವರು BE ಮೆಕ್ಯಾನಿಕಲ್ ಓದ್ತಾ ಇದ್ದಾರೆ. ಖಂಡಿತ ಅವ್ರು ಟೆಕ್ನಿಕಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಮಾಡ್ಲಿ. ಸ್ವಲ್ಪ ಓದೋ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅವ್ರಿಗೆ. ಈ ಚೈತನ್ಯ ಅಂತ ಹೆಸರು ಸ್ವಲ್ಪ ಸ್ಪೀಡ್ ಆತರ ಮಾಡ್ಕೊಂಡು ಎಲ್ಲ ಸ್ವಲ್ಪ ಕೆಡ್ಸ್ಕೊಂಡ್ಬಿಡ್ತಾರೆ. ನನ್ಗೆಲ್ಲ ಗೊತ್ತು, ನಾನೇ ಬುದ್ಧಿವಂತ ಅಂತ ಹೇಳ್ಕೊಂತಾರೆ. ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಹೇಳಿ. ಸೊ ಈ ಚೈತನ್ಯ ಜೊತೆಗೆ ಒಂದು ಹೆಸರು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗ್ತಾರೆ. ಇವರು ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ, ಏನು ಬರಿ ಮಾಡ್ಬೇಡಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಈ 4 ಎಲ್ಲಿ ಬರ್ತೋ ಸ್ವಲ್ಪ ಆಂಕರಿಂಗ್ ಮಾಡೋದು, ಟೆಕ್ನಿಕಲ್ ಸ್ವಲ್ಪ ಒಳ್ಳೆ ಹೆಸರು ಮಾಡೋದು, ಅಥವಾ ಡ್ರಾಯಿಂಗ್ ಮಾಡೋದಲ್ಲೇ, ಸ್ಪೋರ್ಟ್ಸ್ ಅಲ್ಲೇ ಇದಾಡ್ತಾರ, ಗೇಮ್ ಆಡ್ತಾರ, ಕ್ರಿಕೆಟ್ ಆಡ್ತಾರ, ಅದೆಲ್ಲ ನೋಡಿ, ಅದೆಲ್ಲ ಕಳಿಸಿ ಸ್ವಲ್ಪ ಅವ್ರ ಹೆಸರು ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹೆಸರು ಮಾಡ್ಬೇಕಂದ್ರೆ ಆ ಹೆಸರು ಈ ಡೇಟ್ ಆಫ್ ಬರ್ತ್ ಒಳ್ಳೆ ಹೆಸರು ಇದ್ಬಿಟ್ರೆ ಖಂಡಿತ ಚೆನ್ನಾಗಿ ಆಗ್ತಾರೆ. ಸೊ ಈ ಹೆಸರು ಮಾಡ್ಕೊಳ್ಳಿ. ಹೆಲ್ತ್ ಬಗ್ಗೆ ನಾನು 2 ರಿಂಗ್ಸ್ ಹೇಳ್ತೀನಿ ಅವ್ರಿಗೆ. ಒಂದು ಬಲಗೈ ಉಂಗುರದ ಬಲಗೈ ಒಂದು ಜರ್ಕಾನ್ ಹಾಕಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಹಾಕೊಳ್ಳಿ. ಸೊ ಎಜುಕೇಶನ್ ಬಗ್ಗೆನೆ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಎಜುಕೇಶನ್ ಬಗ್ಗೆನೇ ಥಿಂಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರಿಂಗ್ಸ್ ಬಿಟ್ಟು ಡಾಲರ್ ಆಗಿ ಒಂದು ಪಚ್ಚೆ ಹಾಕಿ ಖಂಡಿತ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ ಮನೆಗೆ ಹೆಸರು ತರಂತ ಮಗ ಖಂಡಿತ ಆಗ್ತಾನೆ. ಅದ್ ತಕ್ಕಂಗೆ ಚೈತನ್ಯ ಹೆಸರು ಸೆಕೆಂಡ್ ನೇಮ್ ಮಾಡ್ಕೊಂಡು ಅದು ಮುಂದೆ ಒಂದು ಒಳ್ಳೆ ಹೆಸರು ಇಟ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿರ್ತಾನೆ ನಾಗರಾಜ್ ಅವರೇ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸುಗುರುಗಳೇ, ನೀವು ಮಾತಾಡ್ತಾ ಇದ್ರಿ ಈ ದಿನ ಹುಟ್ಟಿದವ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗ ನೋಡಿ, ನಾವು ಹೇಳೋದು ನೋಡಿ, ಈಗ ಸುಮತಿ ಅಂತ ಹೇಳಿದೆ ನಾನು, S ನೋಡ್ದೆ ನೋಡಿ. ಪಾಪ ಅವರು ಸುಮತಿ ಅವರು ಎಷ್ಟು ಧೈರ್ಯವಾಗಿ ಮಾತಾಡಿದ್ರು. ಆದ್ರೆ ಆ S ನೋಡಿದಾಗ ನಮ್ಮ ಕಾರ್ಯಕ್ರಮ ಎಲ್ಲ ಒಪ್ಕೊಂತಾರೆ. ಹಾಗಾದ್ರೆ ಪಾಪ ಯಾವುದೇ ಅಲ್ಲಿ ಹೆಸರಿಟ್ಕೊಂಡ್ರು ಖಂಡಿತ ಅವ್ರಿಗೆ ತೊಂದರೆ ಆಗುತ್ತೆ. ಹಾಗೆ ಇವತ್ತು 31ನೇ ತಾರೀಕು ಬಗ್ಗೆ ತಿಳಿಸ್ಕೊಟ್ಟೆ. 31ನೇ ತಾರೀಕು ಸ್ವಲ್ಪ ಟೆನ್ಷನ್ ಮಾಡ್ಕೊತಾರೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಟೆನ್ಷನ್ ಆದರೂ, ನನಗೆಲ್ಲ ನೋಡಿ ಇವತ್ತು ಸುಮತಿಯವರು ಟೆನ್ಷನ್ ಆಗಿದ್ದಾರೆ. ಸೊ ಇವ್ರು ಏನು ಮಾಡಬೇಕು, ಒಂದು ಸಿಂಪಲ್ ಒಂದು ಸುಮತಿಯವ್ರಿಗೋಸ್ಕರ ಇವತ್ತು ಮಾತಾಡಿದ ಸುಮತಿಯವರು. ಹಾಗೆ 31ನೇ ತಾರೀಕು ಕೊಟ್ಟರವ್ರಿಗೆ ಈ ಟೆನ್ಷನ್ ಜಾಸ್ತಿ ಆದಾಗ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದೆ. ಅದು ಮೈಂಡ್ ಡಿಸ್ಟರ್ಬ್ ಆದಾಗ ಇವರು ಬ್ಲೂ ಸಿ ವಾಟರ್ಸ್ ಅಂತ ಹೇಳ್ತೀವಲ್ಲ, ನೀಲಿ ಸಮುದ್ರದ ನೀರು ನೀಲಿಯಾಗಿ ಕಾಣುತ್ತೆ. ಸೊ ಅದು ಸೀನ್ರಿ ನೋಡ್ಕೊಳ್ಳಿ, ಅಥವಾ ಅದು ನೀರು ನೋಡಬೇಕು. ಇವ್ರು ಸಮುದ್ರ ಕಡೆ, ನಮ್ಮ ಕಡೆ ಇಲ್ಲ ಸಮುದ್ರ. ಸೊ ಅಟ್ಲೀಸ್ಟ್ ಅವ್ರ ಬೆಡ್ರೂಮಲ್ಲೇ ಅಥವಾ ಅವ್ರ ರೂಮಲ್ಲೇ ಕೂತ್ಕೊಳ್ಳೋ ಜಾಗದಲ್ಲೇ ಆ ಸೀನ್ರಿನ ಹಾಕ್ಕೊಂಡು ಆ ಬ್ಲೂ ಸಿ ವಾಟರ್ಸ್ನ ನೋಡ್ತಾ ಇದ್ದರೆ ಖಂಡಿತ ಅವ್ರ ಮೈಂಡ್ ರಿಫ್ರೆಶ್ ಆಗುತ್ತೆ. ಅವರು ಆ್ಯಕ್ಟಿವ್ ಆಗಿಬಿಟ್ಟು ಸಡನ್ನಾಗಿ ಎಷ್ಟು ರಿಫ್ರೆಶ್ ಇರೋರು ಅಷ್ಟು ರಿಫ್ರೆಶ್ ಆಗಿಬಿಟ್ಟು ಮುಂದೆ ಬರ್ತಾರೆ. ಇದೊಂದು ಸೀಕ್ರೆಟ್ ಆಫ್ ಈ 31st ಅವ್ರಿಗೆ. ಇದು ಮಾಡಿಕೊಂಡ್ರೆ ಸುಮತಿ ಅವರಿಗೆ ಮೇನ್ ಹೇಳೋಣ. ಪಾಪ ಅವ್ರು ಟೆನ್ಷನಲ್ಲಿ ಇದ್ರು, ಆ ಟೆನ್ಷನ್ ಈ ಬ್ಲೂ ಸೀನ್ರಿ ಸಿಗುತ್ತೆ, ಅದನ್ನ ಇಟ್ಕೊಂಡು ನೋಡ್ತಾ ಇದ್ರೆ ಅದಕ್ಕೆ ನೋಡ್ಬೋದು. ಸೊ ಈ 31ನೇ ತಾರೀಕು ಹೇಳ್ಬೇಕಂದ್ರೆ ತುಂಬ ಇದೆ. ಸೊ ಕಾಲಾವಕಾಶ ಕಡಿಮೆ ಅಂದ್ರೆ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ, ಆಗಾಗ ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನು ಮಾಡ್ಕೊಂಡ ನಾನು ಹೇಳಿದೆ, ಫಾರಿನ್ ಕಂಟ್ರಿ ಹೋಗೋ ಚಾನ್ಸ್ ಇದೆ. ಇವನ್ ಸುಮತಿ ಅವರು ಟ್ರೈ ಮಾಡಿದ್ರು, ನೇಮ್ ಚೇಂಜ್ ಮಾಡ್ಕೊಂಡ್ರು ಫಾರಿನ್ ಕಂಟ್ರಿ ಹೋಗಿ ನಾನು ಸ್ಪಾನ್ಸರ್ಶಿಪ್ ಫ್ರೀಯಾಗಿ ಸ್ಕೂಲಿಂದನೇ ಹೇಳ್ಬೋದು, ನೀನು ಬಾ ಹೋಗ್ಬಮ್ಮ, ಎಜುಕೇಷನ್ ನೋಡ್ಕೊಂಬ ಅಂತ ಕಳಿಸೋದು ಚಾನ್ಸಸ್ ಇರುತ್ತೆ. ಸೊ ಇದು ಮಾಡ್ಕೊಂಡ್ರೆ ಖಂಡಿತ ಈ ನಾವು ಹೇಳೋದನ್ನ ಖಂಡಿತ ಫಾಲೋ ಮಾಡ್ಕೊಂಡ್ಬಿಟ್ರೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಖಂಡಿತ ಸೋಲಿಲ್ಲ, ಸತ್ಯ ನಿಜ, ಸತ್ಯಾಂಶ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರಗಳಿದೆ, ಅದನ್ನ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದು. ಓಕೆ ಓಕೆ, ನೋಡಿದಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಹಾಗೆ 31ನೇ ತಾರೀಕುವರೆಗೆ ಸಾಕಷ್ಟು ಟೆನ್ಷನ್ ಇರುತ್ತೆ ಅಂತ ಅವರು ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಸಮುದ್ರ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅದಕ್ಕೊಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಪೋಸ್ಟರ್ ಬರುತ್ತೆ. ಸೊ ಅಂಥದ್ದು ಒಂದು ಪೋಸ್ಟರ್ನ ನೀಲಿ ಬಣ್ಣ, ಹೇಗಿದ್ರು ನೀಲಿ ಬಣ್ಣ ಇರುತ್ತೆ. ಸೊ ಆ ಒಂದು ಪೋಸ್ಟರ್ನ ನಾವು ನೋಡ್ತಾ ಇದ್ದಲ್ಲಿ ನಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಎಲ್ಲರಿಗೂ ಅಥವಾ 31ನೇ ತಾರೀಕು ಅವರು ಮಾತ್ರ ಇದು ಮಾಡಬೇಕು. ಹಾಗೆ 31ನೇ ತಾರೀಕು ಅವರು ಮೊಬೈಲ್ ನಂಬರ್, ಪರ್ಸನಲ್ ಮೊಬೈಲ್ ನಂಬರ್ಗೆ 42, ಟೋಟಲ್ ಮಾಡಿ 42 ಇಟ್ಕೊಂಡ್ರೆ ಒಳ್ಳೆಯದು. ಅಕಸ್ಮಾತ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ 46 ಬದಂಗೆ ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ಫುಲ್ ನಂಬರ್ ಆಗುತ್ತೆ. ಅದಕ್ಕೆ ಹೆಚ್ಚು ಕಾಂಟ್ಯಾಕ್ಟ್ಸ್ ಬರುತ್ತೆ, ಇವರು ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಕಾರ್ಯಕ್ರಮ ಕೊನೆಯಲ್ಲಿ ನಾನು ಈ ಸೀಕ್ರೆಟ್ಸ್ ಹೇಳಿದ್ನಲ್ಲ, ಇದನ್ನೆಲ್ಲ ಖಂಡಿತ ಮುಂದುವರ್ಸ್ಕೊಂಡು ಹೋಗಿ. ನಾವು ಹೇಳೋದನ್ನ ನಿಮ್ಗೆ ಖಂಡಿತ ಮ್ಯಾಚ್ ಆಗಿರುತ್ತೆ. ಅದನ್ನ ಮ್ಯಾಚ್ ಆದಾಗ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಹೊಡೆ ಏನಿದೆ ಅದನ್ನ ಹೊಡೆ ತರಬೇಕು ಅಂತ ನಮ್ಮ ಆಸೆ. ನಮ್ಮ ಕಾರ್ಯಕ್ರಮದಲ್ಲಿ ಅದೇ, ಯಾರೇ ಆದರೂ ಈ ಡೇಟಲ್ಲಿ ಹುಟ್ಟಿದೆ ಅಂದರೆ ಅವರಲ್ಲಿ ಏನಿದೆ ಪ್ಲಸ್ ಇದೆ, ಏನು ನೆಗೆಟಿವ್ ಇದೆ ನಾವು ಹೇಳ್ಕೊಂಡು ಹೋಗ್ತೀವಿ. ಆ ನೆಗೆಟಿವ್ಸ್ನ ತೆಗೆದುಬಿಟ್ಟು ಪಾಸಿಟಿವ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗಿ, ಆಗ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಒಂದು ಚೇಂಜ್ ಆಫ್ ಅಡ್ರೆಸ್ ಮೇಡಮ್ ಅವ್ರು ಹೇಳ್ಬಿಡ್ತಾರೆ. ಆ ಚೇಂಜ್ ಆಫ್ ಅಡ್ರೆಸ್ ಸ್ವಲ್ಪ ಹೇಳ್ಬಿಟ್ಟು ತಿಳಿಸ್ಕೊಟ್ಬಿಡಿ ಅವ್ರಿಗೆ. ಖಂಡಿತಗಳು ಧನ್ಯವಾದಗಳು ಗುರುಗಳೇ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರೆ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮದಲ್ಲಿ 31ನೇ ತಾರೀಕು ಹುಟ್ಟಿದವರು ಅಂತಂದ್ರೆ ಈ ದಿನ ಯಾರ್ಯಾರು ಹುಟ್ಟಿರ್ತಾರೆ, ಅವರ ಒಂದು ಜೀವನ ಹೇಗಿರುತ್ತೆ, ಅವರ ಆಗುಹೋಗುಗಳು ಅಂತಂದ್ರೆ ಅವ್ರ ಪ್ರತಿನಿತ್ಯ ಜೀವನ ಹೇಗಿರುತ್ತೆ, ಅವರು ಯಾವ ಕೆಲಸವನ್ನ ಮಾಡಬೇಕು, ಯಾವ ಬಣ್ಣವನ್ನ ತೊಡಬೇಕು, ಯಾವ ಬಣ್ಣವನ್ನ ಅವರು ಯೂಸ್ ಮಾಡಬಾರ್ದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ಅವ್ರಿಗೆ ಯಾವ ಒಂದು ಮಂತ್ರವನ್ನ ಓಂ ರಾಹುವೇ
ನಮಃ ಈ ಒಂದು ಮಂತ್ರವನ್ನ ಅವರು ಪಠಣೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಮಂತ್ರವನ್ನ ನೀವು ಹೇಳ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಎಲ್ಲವೂ ನಿಮಗೆ ಒಳ್ಳೇದಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀವು ಪಡ್ಕೊಂಡಿದ್ದೀರಾ. ಇನ್ನು ನೇರವಾಗಿ ಭೇಟಿ ಮಾಡಬೇಕು ಗುರುಗಳನ್ನ ಅಂತಿದ್ದಲ್ಲಿ ಗೊತ್ತಿದೆಯಲ್ಲ ನಿಮಗೆ ನಮ್ಮ ಅಪಾಯಿಂಟ್ಮೆಂಟ್ ನಂಬರ್, ಆ ನಂಬರ್ ಕಾಲ್ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ಮೂಲಕ ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕಾಗತ್ತೆ. ನಮ್ಮ ಅಡ್ರೆಸ್ ಈಗಾಗಲೇ ಸಾಕಷ್ಟು ಜನ ಹಳೆ ಅಡ್ರೆಸ್ಗಳನ್ನ ನೋಟ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ಅಡ್ರೆಸ್ಗೆ ಹೋದ್ರೆ ಆಯ್ತು ಅಂತ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ಅಲ್ಲ, ಹಿಂದಿನ ವಾರದಿಂದಾನೇ ನಮ್ಮ ಅಡ್ರೆಸ್ ಕೂಡ ಚೇಂಜ್ ಆಗಿದೆ. ನಾನು ಅಡ್ರೆಸ್ ಚೇಂಜ್ ಆಗಿರೋ ಹೊಸ ಅಡ್ರೆಸ್ನ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಂಬರ್ 59/1 3rd ಕ್ರಾಸ್, ಭಾರತಿ ಲೇಔಟ್, ಶ್ರೀನಿವಾಸ ಥಿಯೇಟರ್ ರೋಡ್, ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, ಬೆಂಗಳೂರು 21. ಇವತ್ತಿನ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮದಲ್ಲಿ ಯಾರ್ಯಾರ ಕರೆ ಸಿಕ್ಕಿಲ್ವೋ ಅವ್ರು ಎಲ್ಲರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೇರವಾಗಿ ಗುರುಗಳನ್ನ ಭೇಟಿ ಮಾಡಿ. ಇಲ್ಲ ಅಂತಂದ್ರೆ ಮುಂದಿನ ಶುಕ್ರವಾರ 7 ಗಂಟೆಯಿಂದ 7:30ವರೆಗೂ ನಮ್ಮ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು?